ಪ್ರತಿ ಸಲ ಇಂಡಿಯಾ FRISಗೆ ಹೋದಾಗೆಲ್ಲ ಒಂದು ಫ್ಯಾಮಿಲಿ ರೀತಿ ಟ್ರೀಟ್ ಮಾಡಿ, ನಮ್ಮ ಹುಡುಗ ನೀನು ಹಳ್ಳಿ ರೈತನ ಮಗ, ನಾನು ನಿನ್ನಂಗೆ ಹಳ್ಳಿಲಿ ಕುರಿ ಮೇಯಿಸ್ಕ ಇದ್ದಂಥವನು. ನಾನು ಈಗ ನೋಡಿದ್ರೆ ಇದೊಂದು ಇಂಡಿಯಾ FRIS ಅಂತ ಒಂದು ಅಕಾಡೆಮಿ. ಈ ವರ್ಷದ ಜರ್ನಿಯನ್ನು ನೀವು ನೋಡ್ತಾ ಬಂದರೆ ಇಲ್ಲಿ ಪಾಸ್ ಆಗಿರುವಂಥ 22 ಜನರಲ್ಲೂ ಕೂಡ ಒಂದೊಂದು ಜರ್ನಿ. ಎಲ್ರಿಗೂ ನಮಸ್ಕಾರ. ಸಮಯದ ಅಭಾವ ಇರೋದ್ರಿಂದ ನಾನು ತುಂಬ ಶಾರ್ಟಾಗಿ ಮಾತಾಡಿ ಮುಗಿಸ್ಬಿಡ್ತೀನಿ. ಮೊದಲಿಗೆ ಇಂಡಿಯಾ FRIS ಜೊತೆ ನನ್ನ ಕಾಂಟ್ಯಾಕ್ಟ್ ಬಂದಿದ್ದು 2023ರಲ್ಲಿ. ಫಸ್ಟು ಶ್ರೀನಿವಾಸ್ ಸರ್ರನ್ನ ಮೀಟ್ ಮಾಡಲಿಕ್ಕೆ ಅಂತ ಹೋಗಿದ್ದು. ಸೊ ಫೋನ್ ಮಾಡಿದ್ರು, ಧನಂಜಯ್ ಯಾವೂರಪ್ಪ ನೀನು, ಮಂಡ್ಯದವನು ಅಂತ ಕೇಳಿದಾಗ, ಲೋ ಮಂಡ್ಯದವನ್ಲಾ ಬಾರ್ಲಾ ಅಂತ ಹೇಳಿ ಕರ್ಕೊಂಡು, ಭಾರತಮ್ಮ ಇಲ್ಲಿ ಯಾಕೆ ಪುಂಗಿ ಊದ್ಕ ನಿಂತಿದ್ಯಾ, ಸ್ವಲ್ಪ ಓದು, ಈ ಸಲ ಮಾಡ್ಕೊಬಿಡು ಅಂತ ಹೇಳಿ ಫಸ್ಟ್ ಇಂಟರ್ವ್ಯೂಯಿಂದ ಹಿಡಿದು ಇವತ್ತಿನ ಇಂಟರ್ವ್ಯೂವರೆಗೂ ಕೂಡ ಪ್ರತಿ ಸಲ ಏನು ಮಾಡ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾನೆ ಬರ್ತಿದ್ರು. ಪ್ರತಿ ಪ್ರಿಲಿಮ್ಸ್ ಬಂದಾಗಲೂ ಅಷ್ಟೇ, ರಿಸಲ್ಟ್ ನೋಡೋರು ಧನಂಜಯ್ ಅವನೇ, ಈ ಸಲ ಆಗುತ್ತೆ. 2024ರಲ್ಲೂ ಅಷ್ಟೇ, 2025ರಲ್ಲೂ ಅಷ್ಟೇ. ಪ್ರತಿ ಸಲ ಇಂಡಿಯಾ FRISಗೆ ಹೋದಾಗೆಲ್ಲ ಒಂದು ಫ್ಯಾಮಿಲಿ ರೀತಿ ಟ್ರೀಟ್ ಮಾಡಿ, ನಮ್ಮ ಹುಡುಗ ನೀನು ಹಳ್ಳಿ ರೈತನ ಮಗ, ನಾನು ನಿನ್ನಂಗೆ ಹಳ್ಳಿಲಿ ಕುರಿ ಮೇಯಿಸ್ಕ ಇದ್ದಂಥವನು. ನಾನು ಈಗ ನೋಡಿದ್ರೆ ಇದೊಂದು ಇಂಡಿಯಾ FRIS ಅಂತ ಒಂದು ಅಕಾಡೆಮಿ ನಡೆಸ್ತಾ ಇದ್ದೀನಿ, ನಿನ್ನನ್ನು ಆ ಎತ್ತರದಲ್ಲಿ ನೋಡ್ಲಿಕ್ಕೆ ಬಯಸ್ತೀನಿ, ನಿನಗೆ ಬೇಜಾರಾದರೆ ಮನೆಗೆ ಬಾ ಅಂತ ಹೇಳಿ ಹುರಿದುಂಬಿಸಿ ನನ್ನನ್ನು ಕರ್ಕೊಂಡು ಬಂದಂಥವ್ರು ಶ್ರೀನಿವಾಸ್ ಸರ್. ಈಸ್ ಅ ವೆರಿ ಗುಡ್ ಬ್ರದರ್ ಕೈಂಡ್ ಆಫ್ ಫಿಗರ್ ಇಂಡಿಯಾ FRIS ಅಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಸೊ ಅಷ್ಟು ಸಹಾಯವನ್ನು ಮಾಡಿದ್ರು. ನನ್ನ ರಿಸಲ್ಟ್ ನೋಡಿದ ತಕ್ಷಣ, ಲಾಸ್ಟ್ ಟೈಮು ಅಷ್ಟೇ, ರಿಸಲ್ಟ್ ನೋಡಿದ ತಕ್ಷಣ ನಂದು ಫೇಲ್ ಆಯಿತು ಅಂದಿದ ತಕ್ಷಣ ಫೋನ್ ಮಾಡಿ, ಏನು ಬೇಜಾರಾಗಬೇಡ, ನಿನಗೇನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ, ಬಟ್ ಸಾಧ್ಯ ಆದಷ್ಟು ನಿನ್ನ ಎಫರ್ಟನ್ನು ಹಾಕಿ ಅವೆಲ್ಲ ಬಿಟ್ಟು ಓದು ಅಂತ ನಾನು ಹೇಳಿದೆ. ಲಾಸ್ಟ್ ಟೈಮೇ ಆಗಿದ ತಕ್ಷಣ, ಸರ್ ನನ್ನ ಕೈಲಿ ಆಗಲ್ಲ, ಬಿಟ್ಬಿಡ್ತೀನಿ, ಸಾಕು ಸರ್ ಇನ್ನೆಷ್ಟು ಅಂತ ಮಾಡೋಂಥದ್ದು ಅಂತ. ಇಲ್ಲ, ಇದೊಂದು ಸ್ವಲ್ಪ ಮಾಡ್ಬಿಡು, ಇದೊಂದ್ಸಲಿ ಟ್ರೈ ಮಾಡ್ಬಿಡು ಅಂತ ಹೇಳಿ ಹುರಿದುಂಬಿಸ್ತಂಥವ್ರು ಶ್ರೀನಿವಾಸ್ ಸರ್ ಕೂಡ ಒಬ್ಬರು. ಅವ್ರಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇಂಡಿಯಾ FRIS ಅಲ್ಲಿ ಕೇದಾರ್ ಸರ್. ಸೊ ಈಸ್ ಅ ವಂಡರ್ಫುಲ್ ಪರ್ಸನ್. ನಮ್ಗೆಲ್ರಿಗೂ ಗೊತ್ತು, ಇಲ್ಲಿ ಬಂದಿರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಹತ್ರ ಇಂಟರ್ವ್ಯೂ ಗೈಡೆನ್ಸನ್ನು ತಗೊಂಡಂಥವ್ರು. ಅವ್ರು ಯಾವಾಗಲೂ ಕೂಡ ಒಂದು ವಿಷನನ್ನು ಹೇಳ್ತಿದ್ರು, ಕರ್ನಾಟಕದಿಂದ ಏನಕ್ಕೆ ಇಷ್ಟು ಜನ ವಿದ್ಯಾರ್ಥಿಗಳು IAS ಅನ್ನು ಪಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಕರ್ನಾಟಕದಂಥ ಒಂದು ವಿದ್ಯಾವಂತ ರಾಜ್ಯದಲ್ಲಿ ಕೇವಲ 22-25 ಜನ ಏನಕ್ಕೆ ಬರಬೇಕು, ಸಾಧ್ಯ ಆದಷ್ಟು ನನ್ನ ಜೀವನದಲ್ಲಿ ಎಷ್ಟು ವರ್ಷ, ಅವ್ರಿಗೆ ಆಲ್ರೆಡಿ ತುಂಬ ವಯಸ್ಸಾಗಿದೆ, ರಿಟೈರ್ಡ್ ಆಗಿ ತುಂಬ ವಯಸ್ಸಾದರೂ ಕೂಡ ಸಾಧ್ಯ ಆದಷ್ಟು ನಾನು ಸರ್ವಿಸನ್ನು ಮಾಡಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಹುಡುಗರಿಗೆ ನಾನು ಗೈಡೆನ್ಸನ್ನು ಕೊಟ್ಟು ಪಾಸ್ ಮಾಡಿಸ್ಬೇಕು ಅಂತ. ಹಿ ಈಸ್ ಅ ವಂಡರ್ಫುಲ್ ಪರ್ಸನ್. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಅಲಾಂಗ್ ವಿತ್ ದಟ್ ಇಂಡಿಯಾ FRIS ಅಲ್ಲಿ ಪ್ರಶಾಂತ್ ಸರ್, ವೆರಿ ಹಂಬಲ್ ಪರ್ಸನ್. ಸೊ ಆಸ್ ಎ ಮೆಂಟರ್ ಆ್ಯಂಡ್ ಅ ಫ್ರೆಂಡ್. ಅದ್ರ ಜೊತೆ ರೋಹಿತ್ ಅಂತ, ಸೊ ಈಸ್ ನನ್ನ ಕ್ಲೋಸ್ ಫ್ರೆಂಡು, ಹಿ ಈಸ್ ವರ್ಕಿಂಗ್ ಇನ್ ಇಂಡಿಯಾ FRIS. ಇವರೆಲ್ಲ ನನಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ದೇರ್ ಇಂಡಿಯಾ FRIS ವೆನೆವರ್ ಐ ವೆಂಟ್, ನಾನು ಇಂಟರ್ವ್ಯೂ ಗೈಡೆನ್ಸ್ಗೋಸ್ಕರ ಹೋದಂತನು ಇಂಡಿಯಾ FRIS ಅಲ್ಲಿ 2023ಅಲ್ಲಿ. ಅದಾದಮೇಲೆ ಪ್ರತಿ ವರ್ಷವೂ ಕೂಡ ಪ್ರತಿ ರಿಸಲ್ಟ್ಗೂ ಅಷ್ಟೇ ಫೋನ್ ಮಾಡಿ ಕೇರ್ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿಗಳು ಅವರು. ಸೊ ಅವ್ರಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲಾಂಗ್ ವಿತ್ ದಟ್ ನನ್ನ ಫೆಲೋ ಆಸ್ಪಿರೆಂಟ್ಸು ಈ ಸಲ ಪಾಸ್ ಆಗಿರುವಂಥವ್ರು. ಈ ವರ್ಷದ ಜರ್ನಿಯನ್ನು ನೀವು ನೋಡ್ತಾ ಬಂದರೆ ಇಲ್ಲಿ ಪಾಸ್ ಆಗಿರುವಂಥ 22 ಜನರಲ್ಲೂ ಕೂಡ ಒಂದೊಂದು ಜರ್ನಿ ಇದೆ. ಎಲ್ಲರೂ ಕೂಡ ತುಂಬ ನೊಂದಂಥವ್ರೆ, ತುಂಬ ಬೆಂದಂಥವ್ರೆ. ಇಲ್ಲಿ ಸಾಕಪ್ಪ ಅಂತ ಬಿಟ್ಟೋಗೋಂಥವ್ರೆ. ಬಸವರಾಜ್ ಜವಳಿಯನ್ನು ನೋಡಿ, ಸಾಗರ ಅಶ್ವಥಪ್ಪ ಅವ್ರನ್ನ ನೋಡಿ, ಬಸವರಾಜ್ ಪಾಟೀಲನ್ನ ನೋಡಿ, ನಮ್ಮ ಮನೋಜನ್ನ ನೋಡಿ, ನಿವೇದಿತಾ ಅವ್ರನ್ನ ನೋಡಿ, ಕಿರಣ್ ಸರ್ನ ನೋಡಿ, ಮಧು ಅವರು, ದೇ ಆರ್ ವಂಡರ್ಫುಲ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ, ಸಾಕಪ್ಪ ಏನಕ್ಕೆ ಇಷ್ಟು ಪ್ರಯತ್ನ ಪಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಪ್ರಯತ್ನ ಪಟ್ಟಂಥವ್ರು ನಾವೆಲ್ಲ. ಮಧು ಅವರು ನಾವು 3-4 ವರ್ಷದಿಂದ ಜೊತೆ ಇರೋಂಥವ್ರು. 4 ಇಂಟರ್ವ್ಯೂ ಕೊಟ್ಟರು. ನಮ್ಮ ಮನೋಜ್ 2ನೇ ಇಂಟರ್ವ್ಯೂ, ಸಾಗರ್ ಅವರು 6ನೇ ಅಟೆಂಪ್ಟಲ್ಲಿ, ಜವಳಿ ಅವರು 3 ಇಂಟರ್ವ್ಯೂ, ಪಾಟೀಲ್ ಅವರು. ಅವರ ಶ್ರಮಗಳೇ ಇವತ್ತು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಒಂದಲ್ಲ ಒಂದಿನ ನಾವು ಯಾವುದೋ ಒಂದು ಹೋಪನ್ನು ಕಳ್ಕೊಂಡು, ಸಾಕಪ್ಪ ಇಲ್ಲಿಂದ ಹೊರಟೋಗ್ಬೇಡ, ಇದೊಂದು ಟ್ರ್ಯಾಪಲ್ಲಿ, ಇದೊಂದು ಸೈಕಲಲ್ಲಿ ಯಾಕೆ ಕುತ್ಕೊಬಿಟ್ಟಿದೀವೋ ಅಂತ ಎಲ್ಲ ಯೋಚನೆ ಮಾಡಿದಂಥವ್ರು. ಈ ರಿಸಲ್ಟ್ ಬರೋಕ್ಕೂ ಮುಂಚೆ ನಮ್ಮ ಚಂದ್ರು ಎಷ್ಟು ಯೋಚನೆ ಮಾಡಿದೀವಿ ಅಂದರೆ, ಅಷ್ಟು ಚಿಂತೆ ಮಾಡಿದೀವಿ ನಾವು ಆಗುತ್ತಾ ಇಲ್ವಾ ಅಂತ. ಬಟ್ ಬೈ ಗಾಡ್ ಗ್ರೇಸ್, ಆಸ್ ಕಿರಣ್ ಸರ್ ಸೈಡ್, ಅದು ಬೇಕು. ಆ ಪರಾಶಕ್ತಿ ಇಲ್ದೇನೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಿತ್ತೋ ಏನೋ ಗೊತ್ತಿರಲಿಲ್ಲ. ಬಿಟ್ಟೋಗ್ಬೇಕು ಅಂದವನ್ನ ಒಂದು ಸರ್ವಿಸ್ ಮಾಡಲಿಕ್ಕೆ ನೀನು ಸೂಕ್ತ ಅಂತ ಹೇಳಿ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಆ ಪರಾಶಕ್ತಿಗೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ. ಅಲಾಂಗ್ ವಿತ್ ದಟ್ ನನ್ನ ಸ್ನೇಹಿತರು, ಹಲವಾರು ಜನ ಸ್ನೇಹಿತರು, ಕಿರಣ್ ಸರ್ ಹೇಳ್ದಂಗೆ ಎಷ್ಟೋ ಜನ ಲೀಸ್ಟಲ್ಲಿ ಪಾಸ್ ಆಗ್ಲಿಕ್ಕಾಗಲಿಲ್ಲ. ನನ್ನ ತುಂಬ ಆತ್ಮೀಯ ಸ್ನೇಹಿತರು ಕೃಷ್ಣ ದೋನವಾಡೆ ಅಂತ. ಇವತ್ತು ನನ್ನ ಇಂಟರ್ವ್ಯೂ ಸ್ಕೋರ್ ಆಗ್ಬೋದು, ನನ್ನ ಪರ್ಸನಾಲಿಟಿ ಆಗ್ಬೋದು, ಒಂದು ರೀತಿ ಇಂಪ್ರೂವ್ ಆಗಲಿಕ್ಕೆ ಕೃಷ್ಣ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಅವರೇ ಒಂದು ರೀತಿಯಲ್ಲಿ ತುಂಬ ನನ್ನ ಹುರಿದುಂಬಿಸ್ತಂಥವ್ರು. ಅದ್ರ ಜೊತೆ ಮಂಜುನಾಥ್ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು. ಪಾಪ ಅವನದು ಕೂಡ ಈ ಸಲ ಆಗಲಿಲ್ಲ. ನೆಕ್ಸ್ಟ್ ಅಟೆಂಪ್ಟ್ ಖಂಡಿತವಾಗೂ ಆಗತ್ತೆ ಅಂತ. ಅದೇ ರೀತಿ ಎಷ್ಟು ಜನ ಸೋತವರು, ಅವ್ರಿಗೂ ಕೂಡ ಮತ್ತೆ ಒಂದು ಅಟೆಂಪ್ಟನ್ನು ಕೊಡಿ. ಏನಕ್ಕೆ ಅಂದರೆ ಇದು ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಅಲ್ಲಿ ನಾವು ಕೂತಾಗ ಅದೇ ಬೇರೆ, ಇಲ್ಲಿ ಬಂದು ನೋಡಿದಾಗ ಈ ಜರ್ನಿಯನ್ನು ಬಿಟ್ಟೋಗ್ಬೇಕು ಅಂದಂಥವನು ಈ ರೀತಿ ಈ ಜರ್ನಿ ಇರುತ್ತೆ ಅಂದರೆ ಇನ್ನೂ 10 ವರ್ಷ ಟ್ರೈ ಮಾಡ್ತಿದ್ನೇನೋ ಅಂತ. ಸೊ ಅಷ್ಟು ಒಂದು ನೆಮ್ಮದಿಯನ್ನು ಕೊಡ್ತದೆ. ಮತ್ತು ನನ್ನ ತಂದೆ ತಾಯಿ, ನನ್ನ ತಮ್ಮ,
ಅವರ ಸಪೋರ್ಟು ಮತ್ತು ನನ್ನ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ನಮ್ಮ ಭಾವ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಅವರೆಲ್ಲರಿಗೂ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಡಿಯಾ ಫಾರ್ IAS ಅಕಾಡೆಮಿ ಕೂಡ. ಸೊ ಇಟ್ ಹ್ಯಾಸ್ ಬಿನ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಜರ್ನಿ ಆ್ಯಂಡ್ ಆಲ್ ಮೈ ಫೆಲೋ ಆಸ್ಪಿರೆಂಟ್ಸ್, ಯು ಆರ್ ಆಲ್ ಸಪೋರ್ಟೆಡ್ ಮೀ ವೆನ್ ಐ ಆಮ್ ಇನ್ ದ ವರ್ಜ್ ಆಫ್ ಕೊಲಾಪ್ಸ್, ಬಿಟ್ಟು ಹೋಗ್ಬೇಡ ಸಾಕು ಅನ್ನೋ ಟೈಮಲ್ಲಿ ಎಲ್ಲ ನನ್ನ ಹಿಡಿದು ನಡೆಸಿದಂಥವ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಆ್ಯಂಡ್ ಥ್ಯಾಂಕ್ ಯು.